ನಮಸ್ತೆ. ನಾನಿವತ್ತು ಬೆಣ್ಣೆ ತೆಗೆಯುವಾಗ ಮಾಡೋವಂಥ ತಪ್ಪುಗಳು, ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಒಂದು 20-25 ದಿನ ಅಂದರೆ ಆಲ್ಮೋಸ್ಟ್ ಹತ್ತತ್ರ ಒಂದು ತಿಂಗಳು ತನಕ ಕೆನೆ ಇಟ್ಟಿದ್ದೆ. ಯಾವಾಗಲೂ ಯೂಶ್ವಲಾಗಿ 20 ದಿನಕ್ಕೆಲ್ಲ ನಾನು ಅದನ್ನ 15-20 ದಿನಕ್ಕೆಲ್ಲ ಕಡಿದ್ಬಿಡ್ತೀನಿ. ಆದರೆ ಈ ಸರ್ತಿ ಫಂಕ್ಷನ್ ಇತ್ತಂತ ಸ್ವಲ್ಪ ಲೇಟ್ ಆಯಿತು. ಸೊ ಒಂದು ಬಾಕ್ಸ್ ಇದಾಗಿದೆ, ಕೆನೆ ಆಗಿದೆ. ಸೊ ಅದನ್ನೆಲ್ಲ ಒಂದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಡೈಲಿ ತೆಗೆಯೋದ್ರಿಂದ ಇಷ್ಟ ಆಗಿತ್ತು. ಸೊ ಅದನ್ನು ತೆಗೆದು ನಾನು ಒಂದು ಜಾರ್ ತೊಗೊಂಡು ಅದರೊಳಗಡೆ ಹಾಕಿ 2 ಸರ್ತಿಗಾಗುತ್ತೆ. ಸೊ 2 ಸರ್ತಿಗೆ ಎಷ್ಟು ಅರ್ಧ ಹಾಕ್ಕೊಂಡು ನಾನು ಅದನ್ನ ಮಿಕ್ಸಿಲಿ ಹಾಕಿ ಇದು ಮಾಡ್ತಾಯಿದ್ದೀನಿ. ಅದು ಬೆಣ್ಣೆ ತೆಗಿತಾ ಇದ್ದೀನಿ. ಸೊ ನಾವು ಯೂಶ್ವಲಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಫ್ರಿಜ್ಜಿಂದ ತೆಗೆದು ತುಂಬ ಹೊತ್ತಿಡ್ತೀವಿ. ಸೊ ಹಂಗಿಟ್ಟಾಗ ನಾವು ಏನಾಗುತ್ತೆ ಅಂದರೆ ಅದು ಬೆಣ್ಣೆ ಅಷ್ಟೊಂದು ಸರಿಯಾಗಿ ಬರಲ್ಲ, ತುಂಬ ಟೈಮ್ ತೊಗೊಳುತ್ತೆ, ಮತ್ತು ಅದು ಸ್ವಲ್ಪ ತೆಳುವಾಗಿರುತ್ತೆ. ಅದನ್ನು ಕಟ್ಕೊಳ್ಳೋದಕ್ಕೆಲ್ಲ ಆಗೋದೇ ಇಲ್ಲ ಸ್ವಲ್ಪ ಒಂದೊಂದು ಸತಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಫ್ರಿಜ್ಜಿಂದ ತೆಗೆದ ತಕ್ಷಣ ಇಮಿಡಿಯೇಟಾಗಿ ನೀವು ಜಾರ್ಗೆ ಹಾಕ್ಕೊಂಡು ಬೆಣ್ಣೆ ತಗೊಳ್ಳಿ. ಜಾರ್ಗೆ ಹಾಕಿ ಅದನ್ನ ಕೆನೆ ಎಲ್ಲನೂ ಬೆಣ್ಣೆ ತಗೊಳ್ಳಿ. ಮತ್ತು ಜಾರ್ಗೆ ಹಾಕ್ತಾ ಕೂಡ ತುಂಬಾ ನೀರು ಹಾಕೋಬೇಡಿ, ಅದು ಎಲ್ಲ ಸುತ್ತ ಹರಡುತ್ತೆ, ಅದು ಹಾರಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ನೀರು ಹಾಕ್ಕೊಳ್ಳಿ. ಅದನ್ನು ಆಗಾಗ ಸ್ವಲ್ಪನೇ ತಿರುಗಿಸ್ಕೊಂಡು ನೀರು ಹಾಕ್ಕೊಳ್ತಾ ಇರಿ. ನೋಡಿ, ನಾನಿಲ್ಲಿ 20-25 ದಿನದ ತನಕ ಅದು ಕೆನೆ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ ನಮಗೆ 1.5-2 ಸೇರಷ್ಟು ಬೆಣ್ಣೆ ಬಂದಿದೆ. ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಏನು ಎಷ್ಟು ಕೆನೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಅದು ಒಂದೊಂದು ಸತಿ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದು ತೆಗೆಯೋದೇ ಇಲ್ಲ. ಹೀಗೆ ನಾವು ಒಂದೊಂದು ದಿನ ಅದನ್ನು 2 ಟೈಮ್ ಕಾಯಿಸಿ ಹೆಪ್ಪಾಕಿ ಅದನ್ನ ಮೊಸರು ಮಾಡ್ಕೊಳ್ತೀವಲ್ಲ, ಮೊಸರದು ಮಾಡಿದ್ಮೇಲೆ ಅದು ಕೆನೆಗಳೆಲ್ಲ ತೆಗೆದು ಇಟ್ಕೊಂಡ್ರೆ ನಾವು 1 ತಿಂಗಳಿಗಿಲ್ಲ ಅಂತಂದರೂ 2 ಸೇರು ಬೆಣ್ಣೆ ಬರುತ್ತೆ. ಸೊ ಮನೆಗೆ ಉಪಯೋಗಕ್ಕೆ ಅಥವಾ ದೀಪಕ್ಕೆ ಎಲ್ಲ ಉಪಯೋಗಕ್ಕೆ ಬರುತ್ತೆ, ತುಪ್ಪದ ದೀಪ ಹಚ್ಚೋಕ್ಕೆಲ್ಲ. ನಾವು ಮತ್ತು ಇನ್ನೊಂದು ತಪ್ಪು ಮಾಡ್ತೀವಿ, ಏನಂತಂದರೆ ಆ ಮಜ್ಜಿಗೆನ 15 ದಿನ ಕೆನೆ ಇಟ್ಟಿರ್ತೀವಿ, ಅದನ್ನು ಕಡಿತೀವಿ. ಬೆಣ್ಣೆ ಕಡಿದ್ಮೇಲೆ ಮಜ್ಜಿಗೆ ಉಳ್ಕೊಳುತ್ತಲ್ಲ, ಅದನ್ನು ಉಪಯೋಗಿಸ್ತೀವಿ. ಅದನ್ನು ಉಪಯೋಗಿಸ್ಬಾರ್ದು. ಯಾವಾಗಲೂ ಮಜ್ಜಿಗೆನ 3-4 ದಿನ ಅಷ್ಟೇ ಉಪಯೋಗಿಸ್ಬೇಕು. 3-4 ದಿನ ಕೆನೆ ಇಟ್ಟು ಅದನ್ನು ಕಡ್ದಾಗ ಅಷ್ಟೇ ಮಜ್ಜಿಗೆ ಉಪಯೋಗಿಸಿ. ಒಂದು ವಾರದ ಮೇಲೆ 4-5 ದಿನ ಆದಮೇಲೆ ಕೆನೆ ಇಟ್ಟು ಅದನ್ನು ಕಡಿದ್ರೂ ಕೂಡ ಮಜ್ಜಿಗೆನ ಉಪಯೋಗಿಸ್ಬೇಡಿ. ಯಾಕಂದರೆ ಆ ಮಜ್ಜಿಗೆನ ಅಷ್ಟೊಂದು ದಿನ ಇಟ್ಟು ಉಪಯೋಗಿಸೋದು ಆರೋಗ್ಯ ದೃಷ್ಟಿಯಿಂದ ನಮಗೆ ಒಳ್ಳೆಯದಲ್ಲ. ಸೊ ಇವೆರಡು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಮನೆಯಲ್ಲೇ ಬೆಣ್ಣೆ ಮಾಡೋದ್ರಿಂದ ನಿಮಗೂ ಸೇವಿಂಗ್ಸ್ ಆಗುತ್ತೆ.